ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈಗ 2,000 ಪ್ಲಸ್ 2,000 ಅಂದರೆ ಬರೋಬ್ಬರಿ 4,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ಹೌದು ವೀಕ್ಷಕರೇ, 27 ಮತ್ತು 28ನೇ ಕಂತಿನ ಹಣ ಈಗ ಬರೋಬ್ಬರಿ 12 ಜಿಲ್ಲೆಗಳಿಗೆ ಕ್ರೆಡಿಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ಯಾವ ಜಿಲ್ಲೆಗೆ ಗೃಹಲಕ್ಷ್ಮಿ 27 ಮತ್ತು 28ನೇ ಕಂತಿನ ಹಣ ಬಂದಿದೆ ಅಂತ ಕಂಪ್ಲೀಟ್ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಇದರ ಜೊತೆ ವೀಕ್ಷಕರೇ, ನಾಳೆಯಿಂದ ಅಂದರೆ ಏಪ್ರಿಲ್ 1ರಿಂದ ನಿಮ್ಮ ಮನೆ ಬಾಗಿಲಿಗೆ ಶಿಕ್ಷಕರು ಮತ್ತು ಅಧಿಕಾರಿಗಳು ಬರ್ತಾ ಇದ್ದಾರೆ ಅಂತಲೂ ಹೇಳ್ಬೋದು. ಹೌದು ವೀಕ್ಷಕರೇ, ಕರ್ನಾಟಕದಲ್ಲಿ ಮತ್ತೆ ಜನಗಣತಿ ಪ್ರಾರಂಭವಾಗ್ತಾ ಇದೆ. ಕಳೆದ ಬಾರಿಗಿಂತ ಈ ಬಾರಿ ಹೊಸ ನಿಯಮಗಳು ತಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಮತ್ತೆ ನಾಳೆಯಿಂದ ಜನಗಣತಿ ಎಲ್ಲರ ಮನೆಗೆ ಶಿಕ್ಷಕರು ಮತ್ತು ಅಧಿಕಾರಿಗಳು ಬರ್ತಾರೆ ಅಂತಲೂ ಹೇಳ್ಬೋದು. ಅದರ ಜೊತೆಗೆ ಇನ್ಮೇಲೆ ಪೆಟ್ರೋಲ್ ಬಂಕ್ಗಳಲ್ಲಿ ಸೀಮೆಣ್ಣೆ ಕೂಡ ದೊರೆಯುತ್ತೆ. ಹೌದು ವೀಕ್ಷಕರೇ, ಕೇಂದ್ರ ಸರ್ಕಾರದಿಂದ ಒಂದು ದೊಡ್ಡ ಆದೇಶ ಕೂಡ ಬಂದಿದೆ ಅಂತಲೂ ಹೇಳ್ಬೋದು. ಬನ್ನಿ ಹಾಗಿದ್ರೆ ಆ ಒಂದು ಆದೇಶ ಏನು ಅಂತ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಇನ್ನೊಂದು ಕಡೆ ಯುದ್ಧ ಜೋರಾಗ್ತಾ ಇದ್ದಂತೆ ಈಗ ಚಿನ್ನದ ಬೆಲೆ ಭಾರಿ ಕುಸಿತ ಕಾಣ್ತಾ ಇದೆ ಅಂತಾನೂ ಹೇಳ್ಬೋದು. ಸತತವಾಗಿ 6ನೇ ದಿನ ಚಿನ್ನದ ಬೆಲೆ ಪಾತಾಳಕ್ಕೆ ಕುಸಿದಿದೆ ಅಂತಾನೂ ಹೇಳ್ಬೋದು. ಹಾಗಿದ್ರೆ ವೀಕ್ಷಕರೇ, ಯಾರೆಲ್ಲ ಆಭರಣ ಪ್ರೇರಿತ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ. ಇದರ ಜೊತೆಗೆ ರೂಪಾಯಿ ಮೌಲ್ಯ ಫಸ್ಟ್ ಟೈಮ್ ತುಂಬ ಕುಸಿತ ಕಂಡಿರೋದನ್ನ ನೋಡಿ ನಿರ್ಮಲಾ ಸೀತಾದೇವಿಯವರು ಒಂದು ಶಾಕಿಂಗ್ ಹೇಳಿಕೆ ಸಹ ಕೊಟ್ಟಿದ್ದಾರೆ ಅಂತಲೂ ಹೇಳ್ಬೋದು. ಇನ್ನೊಂದು ಕಡೆ ರಾಜ್ಯದ 22 ಜಿಲ್ಲೆಗಳಿಗೆ ಮಳೆ ಮುನ್ಸೂಚನೆ ಸಹ ಸಿಗ್ತಾ ಇದೆ ವೀಕ್ಷಕರೇ. ಸೊ ಇನ್ನೊಂದು ಕಡೆ ಯುದ್ಧದ ಪರಿಣಾಮದಿಂದ ಅಮೆರಿಕ ಡೊನಾಲ್ಡ್ ಟ್ರಂಪ್ ಅವರು ಒಂದು ಬಿಗ್ ಟಾರ್ಗೆಟ್ ಸಹ ಒಂದು ರಿವೀಲ್ ಮಾಡಿದ್ದಾರೆ ಅಂತಲೂ ಹೇಳ್ಬೋದು. ಇನ್ನೊಂದು ಕಡೆ ಏಪ್ರಿಲ್ 1ರಿಂದ ಹೊಸ ನಿಯಮಗಳು ಜಾರಿಗೆ ಆಗ್ತಾ ಇದೆ. ಸೊ ಈ ಒಂದು ನಿಯಮಗಳನ್ನ ನೀವು ಪಾಲನೆ ಮಾಡದೇ ಇದ್ದರೆ ನಿಮಗೆ ಆಗುವಂಥ ನಷ್ಟ ತುಂಬ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ಸಿಗೋದಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಈಗ ಏಪ್ರಿಲ್ 1ನೇ ತಾರೀಕಿಂದ 10 ದೊಡ್ಡ ಬದಲಾವಣೆಗಳು ಆಗ್ತಾ ಇದ್ದಾವೆ. ಹಾಗಿದ್ರೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನಲ್ಲಿ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ, ನೀವು ಯಾವ ಜಿಲ್ಲೆಯಿಂದ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಜಿಲ್ಲೆಯನ್ನು ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ವೀಕ್ಷಕರೇ, ಮೊದಲ ದೊಡ್ಡ ಸುದ್ದಿ ನೋಡೋದಾದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈಗ ನಿಮ್ಮ ಖಾತೆಗೆ 27 ಮತ್ತು 28ನೇ ಕಂತಿನ ಹಣ ಜಮೆಯಾಗೋ ಬಗ್ಗೆ ಈಗ ಸರ್ಕಾರ ಒಂದು ದೊಡ್ಡ ಅಪ್ಡೇಟ್ ಸಹ ನೀಡಿದೆ ಅಂತಲೂ ಹೇಳ್ಬೋದು. ಇದರ ಜೊತೆಗೆ 4 ಜಿಲ್ಲೆಗಳಿಗೆ ಈಗಾಗಲೇ 2 ಕಂತಿನ ಹಣವನ್ನು ಅವರ ಖಾತೆಗೆ ಕ್ರೆಡಿಟ್ ಮಾಡಲಾಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಇದೀಗ ಮೊದಲ ಹಂತ ಕಂಪ್ಲೀಟ್ ಆಗಿದೆ. ಇನ್ನು 2ನೇ ಹಂತ ಏಪ್ರಿಲ್ ಮೊದಲ ವಾರದಿಂದ ಶುರು ಆಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಈಗಾಗಲೇ ಯಾರೆಲ್ಲ ಫಲಾನುಭವಿಗಳಿಗೆ 27 ಮತ್ತು 28ನೇ ಕಂತಿನ ಹಣ ಬಂದಿಲ್ಲ, ನಿಮಗೆ ಏಪ್ರಿಲ್ ಮೊದಲ ವಾರ 2ನೇ ಹಂತದಲ್ಲಿ 2 ಕಂತಿನ ಹಣ ಕೂಡ ಖಂಡಿತ ಬಂದೇ ಬರುತ್ತೆ ಅಂತ ಸರ್ಕಾರ ಕೂಡ ವರದಿ ಮಾಡಿದೆ ಅಂತಲೂ ಹೇಳ್ಬೋದು. ಈಗಾಗಲೇ ಯಾರಿಗೆಲ್ಲ ಇನ್ನೂ ಕೂಡ 27 ಮತ್ತು 28ನೇ ಹಣ ಬಂದಿಲ್ಲ ದಯವಿಟ್ಟು ಅವರು ಚಿಂತೆ ಪಡೋದು ಬೇಡ. ಯಾಕಪ್ಪ ಅಂದರೆ ನಿಮಗೆ ಏಪ್ರಿಲ್ ಮೊದಲ ವಾರದಿಂದನೇ ಈ ಬಾಕಿ ಉಳಿದಿರುವಂಥ 27 ಮತ್ತು 28ನೇ ಕಂತಿನ 2 ಕಂತಿನ ಹಣ ಸೇರಿ ಒಟ್ಟಾಗಿ 4,000 ರೂಪಾಯಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಾಕ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಸೊ ವೀಕ್ಷಕರೇ, ನೀವು ಈಗಾಗಲೇ ಹೋಗಿ ನಿಮ್ಮ DBT ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಇನ್ನೂ ಯಾರು 28ನೇ ಕಂತಿನ ಜನವರಿ ತಿಂಗಳಿದ್ದು ಇನ್ನೂ ಯಾರಿಗೆ ಬಂದಿಲ್ಲ, ದಯವಿಟ್ಟು ಕಳೆದ ತಿಂಗಳ ತಾಂತ್ರಿಕ ಕಾರಣದಿಂದ ಈ ಹಣ ಬಂದಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಒಟ್ಟಾಗಿ ನಿಮಗೆ 4,000 ರೂಪಾಯಿ ಹಣ ಬರೋದು ಕನ್ಫರ್ಮ್ ಅಂತಲೂ ಕೂಡ ಹೇಳ್ಬೋದು. ಇದರ ಜೊತೆಗೆ ವೀಕ್ಷಕರೇ, ಇನ್ನೂ ಯಾರು ಗೃಹಲಕ್ಷ್ಮಿ ಫಲಾನುಭವಿಗಳ ಅಕೌಂಟ್ ಇನ್ಆಕ್ಟಿವ್ ಇದ್ದರೆ ತಕ್ಷಣ ಸರಿಪಡಿಸ್ಕೊಳ್ಳಿ. ನಿಮಗೆ ಹಣ ಬಂದಿದೆ ಇಲ್ಲ ಅಂತ ಕಾಮೆಂಟ್ ಬಾಕ್ಸಲ್ಲಿ ಎಸ್ ಆರ್ ನೋ ಅಂತ ತಿಳಿಸಿ. 27ನೇ ಕಂತಿನ ಹಣ ಬಂದರೆ ಎಸ್ ಅಂತ ತಿಳಿಸಿ, 28ನೇ ಕಂತಿನ ಹಣ ಬಂದರೂ ಕೂಡ ಎಸ್ ಇಲ್ಲ ನೋ ಅಂತ ತಿಳಿಸಿ. ಮತ್ತು ಯಾವ ಜಿಲ್ಲೆಗೆ ಬಂದಿದೆ ದಯವಿಟ್ಟು ನಿಮ್ಮ ಊರಿನ ಹೆಸರನ್ನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ವೀಕ್ಷಕರೇ, ಇನ್ನು ಮುಂದಿನ ದೊಡ್ಡ ಸುದ್ದಿ ನೋಡೋದಾದರೆ ನಾಳೆಯಿಂದ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಕರ್ನಾಟಕ ಜನಗಣತಿ ಶುರು ಆಗ್ತಾ ಇದೆ ಅಂತಲೂ ಹೇಳ್ಬೋದು. ಹೌದು, ಕರ್ನಾಟಕದಲ್ಲಿ ನಾಳೆಯಿಂದ ಮನೆ ಮನೆಗೆ ಜನಗಣತಿ ಕಾರ್ಯಕ್ರಮ ಶುರು ಆಗ್ತಾ ಇದೆ. ಅಧಿಕಾರಿಗಳು ಮನೆಗೆ ಬಂದಾಗ ದಯವಿಟ್ಟು ತಪ್ಪು ಮಾಹಿತಿಗಳನ್ನ ನೀಡಬೇಡಿ ಅಂತ ಇಲ್ಲಿ ಸರ್ಕಾರ ಕೂಡ ಕೇಳ್ಕೊಳ್ತಾ ಇದೆ. ಈ ಬಾರಿ 60ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಕೇಳಲಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಕಳೆದ ವರ್ಷನೂ ಕೂಡ ಇದೇ ರೀತಿ ಜನಗಣತಿ ಕೂಡ ನಡೆದಿತ್ತು. ಅಲ್ಲಿ ಕೆಲವೊಂದಿಷ್ಟು 60ಕ್ಕೂ ಹೆಚ್ಚು ಪ್ರಶ್ನೆಗಳಿಗೆ ಸರಿಯಾದ ಮಾಹಿತಿಗಳು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಪ್ರತಿಯೊಂದು ಮಾಹಿತಿಯನ್ನು ಈ ಸಾರಿ ಕೊಡಬೇಕು ಅಂತ ಹೇಳಿ 60ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಇಲ್ಲಿ ಕೇಳಲಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಪ್ರಶ್ನೆಗಳು ಯಾವ ರೀತಿ ಇರುತ್ತಪ್ಪ ಅಂದರೆ, ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ, ನೀವು ಶಿಕ್ಷಣ ಏನು ಮಾಡಿದ್ದೀರಾ, ಉದ್ಯೋಗ ಏನು ಮಾಡ್ತಾ ಇದ್ದೀರಾ, ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದರ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳಿಸಿ ನಿಮ್ಮ ಮನೆಯ ಜನಗಣತಿ ಮಾಡಿಸ್ಕೊ ಹೋಗ್ತಾರೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಇದರ ಜೊತೆಗೆ ವೀಕ್ಷಕರೇ, ಈ ಬಾರಿ ವಿಶೇಷ ಒಂದು ನಿಯಮ ಕೂಡ ಬಂದಿದೆ ಅಂತಲೂ ಹೇಳ್ತಾ ಇದ್ದಾರೆ. ಅದೇನೆಂದರೆ, ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿರುವಂಥವರು ಕೂಡ ಈ ಸಾರಿ ವಿವಾಹರತರು ಅಂತಲೇ ಪರಿಗಣಿಸಿ ಡೇಟಾ ಕೂಡ ಕಲೆಕ್ಟ್ ಮಾಡ್ತಾರೆ ಅಂತಲೂ ಹೇಳ್ತಾ ಇದ್ದಾರೆ. ದಯವಿಟ್ಟು ಜನಗಣತಿ ಮಾಡಕ್ಕೆ ಬಂದಾಗ ತಪ್ಪು ಮಾಹಿತಿಗಳನ್ನ ಹೋಗಬೇಡಿ. ಈಗಾಗಲೇ ಈ ಒಂದು ಜನಗಣತಿ ಶುರು ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಈಗಾಗಲೇ ನಿಮ್ಮ ಮನೆಗೆ ಬಂದು ಈ ಒಂದಿಷ್ಟು ಕ್ವಶನ್ಸ್ಗಳನ್ನ ಕೇಳಿ ಪ್ರಶ್ನೆಗಳನ್ನ ಪಡ್ಕೊಂಡಿದ್ರೆ ದಯವಿಟ್ಟು ಯಾವ ಜಿಲ್ಲೆಗೆ ಬಂದಿದ್ರು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಇನ್ನು ಮುಂದಿನ ದೊಡ್ಡ ಸುದ್ದಿ ನೋಡೋದಾದರೆ, ಇನ್ಮೇಲೆ ಪೆಟ್ರೋಲ್ ಬಂಕ್ನಲ್ಲಿ ಸೀಮೆಣ್ಣೆ ಸಿಗುತ್ತೆ. ಹೌದು ವೀಕ್ಷಕರೇ, ಕೇಂದ್ರ ಸರ್ಕಾರದಿಂದ ಹೊಸ ನಿಯಮ ಈಗ ಜಾರಿಗೆ ಆಗ್ತಾ ಇದೆ ಅಂತಲೂ ಹೇಳ್ಬೋದು. ಕೇಂದ್ರ ಸರ್ಕಾರ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ಆಗ್ತಿರೋ ಒತ್ತಡ ನಿರ್ವಹಣೆಗೆ ಈ ಸಾರಿ ಪೆಟ್ರೋಲ್ ಬಂಕ್ನಲ್ಲಿ ಸೀಮೆಣ್ಣೆಗಳನ್ನ ನೀಡಬೇಕು ಅಂತ ವೀಕ್ಷಕರಲ್ಲಿ ಮನವಿ ಕೂಡ ಮಾಡ್ಕೊತಾ ಇದೆ. ಹೌದು ವೀಕ್ಷಕರೇ, ಇನ್ಮೇಲೆ ಪಂಡಿತರ ಅಂಗಡಿ ಅಷ್ಟೇ ಅಲ್ಲ, ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಇನ್ಮೇಲೆ ಸೀಮೆಣ್ಣೆ ಕೂಡ ಮಾರಾಟಕ್ಕೆ ಅವಕಾಶ ನೀಡಲಾಗ್ತಾ ಇದೆ ಅಂತ ಇಲ್ಲಿ ಕೇಂದ್ರ ಸರ್ಕಾರವೇ ಹೇಳ್ಕೊತಾ ಇದೆ. ಇದರಲ್ಲಿ ಹೋಟೆಲ್ ಮಾಲೀಕರಿಗೆ, ಬೇಕರಿ ಮತ್ತು ಸಣ್ಣ ಉದ್ಯಮಿಗಳಿಗೆ ತುಂಬ ನೆರವಾಗಲಿ
ಅಂತ. ಸೊ ಸೀಮೆಎಣ್ಣೆ ಕೊರತೆಯಿಂದ ಪರದಾಡ್ತಿರೋ ಜನರಿಗೆ ಇದೊಂದು ದೊಡ್ಡ ನೆಮ್ಮದಿಯ ಸುದ್ದಿ ಅಂತಲೂ ಹೇಳ್ಬೋದು. ಇನ್ನು ಮುಂದೆ ಸೊ ನ್ಯಾಯಬೆಲೆ ಅಂಗಡಿಯಲ್ಲಿ ಅಷ್ಟೇ ಅಲ್ಲ, ಇನ್ನು ಮುಂದೆ ಸೊ ನಿಮಗೆ ಪೆಟ್ರೋಲ್ ಬಂಕ್ನಲ್ಲೂ ಸಹ ಸೀಮೆಎಣ್ಣೆ ಸಿಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಇದೊಂದು ಗ್ಯಾಸ್ ಸಿಲಿಂಡರ್ ಪೂರೈಕೆನ ಕಡಿಮೆ ಮಾಡೋಕ್ಕೋಸ್ಕರ ಸೊ ಸೀಮೆಎಣ್ಣೆನ ಪೆಟ್ರೋಲ್ ಬಂಕ್ಗಳಲ್ಲಿ ನೀಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಈ ಒಂದು ನಿಯಮನ ಜಾರಿಗೆ ಮಾಡ್ತಾ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಕೇಂದ್ರ ಸರ್ಕಾರದಿಂದ ಈ ಒಂದು ನಿಯಮ ಸರಿ ಇದೆಯಾ ಇಲ್ವಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಈಗಾಗಲೇ ಯಾವೆಲ್ಲ ಜಿಲ್ಲೆಗಳಿಗೆ ಸೊ ಸರ್ಕಾರದ ಸೀಮೆಎಣ್ಣೆ ಸಿಗ್ತಾ ಇದೆ, ಸೊ ನಿಮ್ಮ ಜಿಲ್ಲೆನ ಕಾಮೆಂಟ್ ಮುಖಾಂತರ ತಿಳಿಸಬಹುದು. ಇದರ ಜೊತೆಗೆ ವೀಕ್ಷಕರೇ, ರೂಪಾಯಿ ಮೌಲ್ಯ ತುಂಬಾ ಕುಸಿತ ಕಾಣ್ತಾ ಇದೆ. ಹೌದು, ಆರ್ಥಿಕ ಮಾರುಕಟ್ಟೆಯಲ್ಲಿ ದೊಡ್ಡ ಹಲೋ ಶುರುವಾಗಿದೆ ಅಂತಲೂ ಹೇಳ್ಬೋದು. ಸೊ ಡಾಲರ್ ಮುಂದೆ ಭಾರತೀಯ ರೂಪಾಯಿ ಮೌಲ್ಯ ಇತಿಹಾಸದಲ್ಲೇ ಮೊದಲ ಬಾರಿ 95 ರೂಪಾಯಿಯ ಕುಸಿತ ಕಂಡಿದೆ ಅಂತಲೂ ಹೇಳ್ಬೋದು. ಇದು ಆರ್ಥಿಕತೆಗೆ ದೊಡ್ಡ ಹೊಡೆತ ಅಂತಾನೆ ಹೇಳಲಾಗ್ತಾ ಇದೆ ವೀಕ್ಷಕರೇ. ಆದರೆ ಹಣಕಾಸು ಸಚಿವ ನಿರ್ಮಲಾ ಸೀತಾದೇವಿ ಅವರು ಒಂದು ಮಾತು ಕೂಡ ಹೇಳಿದ್ದಾರೆ ಅಂತಲೂ ಹೇಳ್ಬೋದು. ನಮ್ಮ ರೂಪಾಯಿ ಮೌಲ್ಯ ಇತರ ದೇಶಗಳ ಕರೆನ್ಸಿಗಿಂತ ಉತ್ತಮವಾಗಿದೆ, ಜಾಗತಿಕ ಏರಿಳಿತದಿಂದ ಹೀಗಾಗಿದೆ ಅಷ್ಟೇ, ಯಾರು ಆತಂಕ ಪಡಬೇಡಿ ಅಂತ ಒಂದು ಭರವಸೆ ಕೂಡ ನೀಡಿದ್ದಾರೆ ಅಂತಲೂ ಹೇಳ್ಬೋದು. ಆದರೆ ಇದರಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಪರಿಣಾಮ ಬೀಳುವಂತಹ ಅಂದಾಜಲಾಗುತ್ತಾ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯ ಒಂದು ರೂಪಾಯಿ ಮೌಲ್ಯ ಕುಸಿತದಿಂದ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ, ಬಟ್ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಪರಿಣಾಮ ಸ್ವಲ್ಪ ಜಾಸ್ತಿ ಆಗ್ಬೋದು ಮತ್ತು ಕಡಿಮೆ ಆಗ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಈ ರೂಪಾಯಿ ಮೌಲ್ಯ ಕುಸಿತ ಆಗಿದ್ದು ಒಳ್ಳೆಯದಾ ಇಲ್ವಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ವೀಕ್ಷಕರೇ, ಮುಂದಿನ ದೊಡ್ಡ ಸುದ್ದಿ ನೋಡೋದಾದ್ರೆ ಇರಾನ್ ಯುದ್ಧ. ಸೊ ಡೊನಾಲ್ಡ್ ಟ್ರಂಪ್ ಅವರು ಒಂದು ಬಿಗ್ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋ ಒಂದು ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ಜಾಗತಿಕ ರಾಜಕೀಯದಲ್ಲಿ ಈಗ ಡೊನಾಲ್ಡ್ ಟ್ರಂಪ್ ಅವರ ಹೆಸರು ಮತ್ತೆ ಸೌಂಡ್ ಮಾಡ್ತಾ ಇದೆ ಅಂತಲೂ ಹೇಳ್ಬೋದು. ಒಂದು ಕಡೆ ಇರಾನ್ ಯುದ್ಧ ಮುಕ್ತಾಯವಾಗುತ್ತೆ ಅಂತ ಶಾಂತಿ ಮಾತುಕತೆಯಲ್ಲಿ ಸುದ್ದಿ ಬರ್ತಾ ಇದ್ರೆ, ಇನ್ನೊಂದೆಡೆ ಟ್ರಂಪ್ ಅವರು ಬಿಗ್ ಟಾರ್ಗೆಟ್ ಅಂತ ವಿಚಿತ್ರ ಹೇಳಿಕೆ ಸಹ ನೀಡಿದ್ದಾರೆ ಅಂತಲೂ ಹೇಳ್ಬೋದು. ಹೌದು ವೀಕ್ಷಕರೇ, ಟ್ರಂಪ್ ಅವರು ಯಾವುದೋ ಒಂದು ಪ್ರಮುಖ ದೇಶ ಅಥವಾ ಗುಂಪನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಲಾಗ್ತಾ ಇದೆ. ಇದರಿಂದ ತೈಲ ಬೆಲೆಗಳಲ್ಲಿ ಮತ್ತೆ ಏರಿಕೆಯಾಗುವ ಲಕ್ಷಣಗಳು ಕಾಣ್ತಾ ಇವೆ. ಸೊ ಇದೀಗ ಮತ್ತೆ ಇರಾನ್ ಮತ್ತು ಅಮೆರಿಕ ಯುದ್ಧದ ಮಧ್ಯೆ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿರುವಂಥ ಈ ಒಂದು ಹೇಳಿಕೆ ಈಗ ಎಲ್ಲ ಕಡೆ ಒಂದು ಕುತೂಹಲ ಸಹ ಸೃಷ್ಟಿ ಮಾಡಿದೆ ಅಂತಲೂ ಹೇಳ್ಬೋದು. ಯಾಕಪ್ಪ ಅಂದರೆ ಈಗ ಬೇರೆ ದೇಶದ ಮೇಲೆ ಮತ್ತೆ ಒಂದು ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅಂತ ಸೊ ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಸೊ ಎಲ್ಲ ಮೀಡಿಯಾ ಎದುರುಗಡೆ ಹೇಳ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಕೂಡ ಬರ್ತಾ ಇದೆ. ಸೊ ಈ ಒಂದು ಯುದ್ಧದ ಪರಿಣಾಮದಿಂದ ಸೊ ಈಗ ಭಾರತದಲ್ಲಿ ತುಂಬ ಕಷ್ಟ ಕೂಡ ಆಗ್ತಾ ಇದೆ. ಸೊ ಪೆಟ್ರೋಲ್ ಬೆಲೆ ಆಗಿರ್ಬೋದು, ಕಚ್ಚಾ ತೈಲಗಳ ಬೆಲೆ ಏರಿಕೆ ಆಗಿರ್ಬೋದು, ಸ್ವಲ್ಪ ಅಲೋಹಲ ಕೂಡ ಶುರುವಾಗಿದೆ. ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಪ್ರಕಾರ ಈ ಒಂದು ಯುದ್ಧ ಹೀಗೆ ಮುಂದುವರಿಬೇಕಾ ಅಥವಾ ಇದಕ್ಕೆ ಒಂದು ಫುಲ್ ಸ್ಟಾಪ್ ಇರಬೇಕಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಇದರ ಜೊತೆಗೆ ವೀಕ್ಷಕರ, 2026 ಏಪ್ರಿಲ್ 1ನೇ ತಾರೀಕಿಂದ ಹೊಸ ರೂಲ್ಸ್ಗಳು ಬರ್ತಾ ಇದ್ದಾವೆ ಅಂತಲೂ ಹೇಳ್ಬೋದು. ಹೌದು ವೀಕ್ಷಕರೇ, ನಾಳೆಯಿಂದ ಹೊಸ ಆರ್ಥಿಕ ವರ್ಷ ಶುರುವಾಗುತ್ತೆ. ಅಂದರೆ ಏಪ್ರಿಲ್ 1ರಿಂದ ಪೂರಕವಾಗಿ 10 ದೊಡ್ಡ ಬದಲಾವಣೆಗಳು ಬರ್ತಾ ಇದ್ದಾವೆ ಅಂತಲೂ ಹೇಳ್ಬೋದು. ಸೊ ಇಲ್ಲಿ ರೈಲ್ವೆ ಟಿಕೆಟ್ ದರದಲ್ಲಿ ಬದಲಾವಣೆ ಇರ್ಬೋದು, ಇನ್ಶೂರೆನ್ಸ್ ಪಾಲಿಸಿಗಳ ಮೇಲೆ ಹೊಸ ನಿಯಮಗಳು ಬರ್ಬೋದು, ಅಥವಾ ಆದಾಯ ತೆರಿಗೆ ಮಿತಿಯಲ್ಲಿ ವ್ಯತ್ಯಾಸ ಇರ್ಬೋದು. ಇವೆಲ್ಲ ನಿಮ್ಮ ಜೇಬಿಗೆ ಕತ್ತರಿ ಹಾಕುವಂಥ ವಿಷಯಗಳೇ ಅಂತಲೂ ಹೇಳ್ಬೋದು. ಆದಷ್ಟು ಏಪ್ರಿಲ್ 1ನೇ ತಾರೀಕಿಂದ ಬರುವಂಥ ರೂಲ್ಸ್ಗಳನ್ನ ಫಾಲೋ ಮಾಡಿ, ಇಲ್ಲಾಂದರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಈ ಒಂದು 10 ಬದಲಾವಣೆಗಳು ನೀವು ತಿಳ್ಕೊಳ್ಳೋದು ತುಂಬ ಒಳ್ಳೆಯದು. ಆದಷ್ಟು ಸೊ ಈ ಒಂದು ಏಪ್ರಿಲ್ 1ನೇ ತಾರೀಕಿಂದ ಆಗುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡೋದು ತುಂಬ ಒಳ್ಳೆಯದು. ಇನ್ನು ಮುಂದಿನ ದೊಡ್ಡ ಸುದ್ದಿ ನೋಡೋದಾದರೆ ಆಭರಣ ಪ್ರಿಯರಿಗೆ ಸಿಹಿ ಸುದ್ದಿ ಅಂತಲೂ ಹೇಳ್ಬೋದು. ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿನ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಇಂಥ ಸಮಯದಲ್ಲಿ ಸೊ ನೀವು ಖರೀದಿ ಮಾಡೋದು ತುಂಬ ಒಳ್ಳೆಯದು ಅಂತಲೂ ಹೇಳ್ಬೋದು. ಯುದ್ಧದ ಪರಿಣಾಮದಿಂದ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ತುಂಬ ಕುಸಿತ ಕಾಣ್ತಾ ಇದೆ ಅಂತಲೂ ಹೇಳ್ಬೋದು. ಈಗ ಸತತವಾಗಿ 5ನೇ ದಿನ ಸೊ ಬಂಗಾರ ಮತ್ತು ಬೆಳ್ಳಿಯಲ್ಲಿ ತುಂಬ ಏರುಪೇರು ಆಗ್ತಾ ಇದೆ. ಯಾಕಪ್ಪ ಅಂದರೆ ಇವತ್ತಿನ ಬೆಲೆಯಲ್ಲಿ ಬಂಗಾರದ ಬೆಲೆ 2,000 ರೂಪಾಯಿನ ಇಳಿಕೆ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಇನ್ನೂ ಕೂಡ ತಜ್ಞರು ಹೇಳ್ತಾ ಇರೋ ಪ್ರಕಾರ ಸೊ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಬಂಗಾರ ಇಳಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಈ ಒಂದು ಗೋಲ್ಡ್ ಪ್ರೈಸ್ ಎಷ್ಟಕ್ಕೆ ಇಳಿಕೆ ಆಗಬೇಕು ಮತ್ತು ಎಷ್ಟಕ್ಕೆ ಬರಬೇಕು? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಆದಷ್ಟು ಬೇಗ ಯಾರ ಮೇಲೆ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಇಂಥ ಸಮಯದಲ್ಲಿ ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ತುಂಬ ಒಳ್ಳೆಯದು. ಸೊ ನಿಮ್ಮ ಪ್ರಕಾರ ಎಷ್ಟು ಪ್ರೈಸ್ಗೆ ಬಂದರೆ ನೀವು ಗೋಲ್ಡ್ನ ತೊಗೊತೀರಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಇನ್ನೊಂದು ಕಡೆ ಬೆಳ್ಳಿಯಲ್ಲೂ ಸಹ ತುಂಬ ಕುಸಿತ ಕಾಣ್ತಾ ಇದೆ. ಸೊ ಚಿನ್ನ ಒಂದೇ ಅಲ್ಲ, ಇಲ್ಲಿ ಬೆಳ್ಳಿಯಲ್ಲೂ ಸಹ ಏರಿಳಿತ ಆಗ್ತಾ ಇದೆ. ಆದಷ್ಟು ಬೇಗ ಎರಡರ ಮೇಲೆ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಇಂಥ ಸಮಯದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೊ ನಿಮಗೆ ಹಣ ಕೂಡ ಉಳಿಯುತ್ತೆ. ಅಷ್ಟೇ ಅಲ್ಲದೆ ಕಡಿಮೆ ಅಮೌಂಟಲ್ಲಿ ಬಂಗಾರ ಕೂಡ ತಗೊಳ್ತೀರಾ ಅಂತಲೂ ಹೇಳ್ಬೋದು. ಇಲ್ಲಿ ಯುದ್ಧದ ಭೀತಿಯಿಂದ ಚಿನ್ನದ ಬೆಲೆ ತುಂಬ ಕುಸಿತ ಕಾಣ್ತಾ ಇದೆ. ಸೊ ಯುದ್ಧಕ್ಕೇನಾದರೂ ಫುಲ್ ಸ್ಟಾಪ್ ಬಂದರೆ ಖಂಡಿತ ಇಲ್ಲಿ ಬಂಗಾರದ ಬೆಲೆ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಪ್ರಕಾರ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ದಯವಿಟ್ಟು ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ. ಅಷ್ಟೇ ಅಲ್ಲದೆ ಈ ಒಂದು ವಿಡಿಯೋಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಅಪ್ಡೇಟ್ ಆಗಿ ನಮ್ಮ ಯೋಜನಾ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಅಂತ ಹೇಳ್ತಾ ಧನ್ಯವಾದಗಳು.